ಬೇರೆಯವ್ರು ಹೇಳೋ ಪ್ರಕಾರ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ನಮಗಿಂತ ಮುಂಚೆ ಈ ಪ್ರಪಂಚದಲ್ಲಿ ತುಂಬ ಜನ ಜೀವನ ಮಾಡಿದ್ದಾರೆ. ಅದಕ್ಕಿಂತ ಸಾಕ್ಷಿ ಈ ಪ್ರಪಂಚದಲ್ಲೇ ಇದೆ. ಈ ಕಣ್ಣಿಂದ ನೋಡೋಂಥ ಸೌಂದರ್ಯ ಎಲ್ಲ ಅದಕ್ಕಿರೋದಿಲ್ಲ. ನಂಗೆ ತೊಂದರೆ ಕೊಡದೆ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಇದನ್ನು ನೀನು ತೊಂದರೆ ಅಂತ ಅಂದ್ಕೊಂಡ್ರೆ ಈ ಸುಂದರವಾದ ಕ್ಷಣವನ್ನು ನಾವು ಯಾವತ್ತೂ ಅನುಭವಿಸೋಕ್ಕಾಗಲ್ಲ. ಒಳಗಡೆ ಇರೋಂಥ ಸಂಬಂಧ ಫ್ರೆಂಡ್ಶಿಪ್ಪು ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ನಿಜ ಏನು ಅಂತ ತಿಳ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಯಾವ ತೊಂದರೆನೂ ಬರಲ್ಲ. ಏನು ಹೇಳಕ್ ಬರ್ತಿದ್ದೀರಾ? ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಅಥವಾ ನನ್ನ ವೇದನೆ ಅರ್ಥ ಆಗ್ತಿಲ್ವಾ? ಈ ಸ್ಥಳದಲ್ಲಿ ನಾನು ಯಾರನ್ನೂ ಡಿಸ್ಟರ್ಬ್ ಮಾಡಕ್ ಇಷ್ಟಪಡಲ್ಲ. ನಾನು ಮರಿಬೇಕು. ನನ್ನ ಮನಸ್ಸಲ್ಲಿರೋ ಎಲ್ಲದನ್ನೂ ಮರಿಬೇಕು. ನಿನ್ನಿಂದ ಮರೆಯೋಕ್ಕಾಗತ್ತೆ ಅಂತ ಅನಿಸ್ತಾ ಇದೆಯಾ? ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ ನೆನಪುಗಳೇ ನಮ್ಮೊಳಗಡೆ ಇರೋದು. ಆದರೆ ಆ ಎಲ್ಲ ನೆನಪುಗಳನ್ನು ಅಳಿಸ್ಲೇಬೇಕು ನೀನು. ದೇವರು ಮನುಷ್ಯನಿಗೆ ಅಂತ ಕೊಟ್ಟಿರೋ ದೊಡ್ಡ ವರನೇ ಮರವು. ಅವತ್ತೇನೋ ಗೊತ್ತಿಲ್ಲದೆ ಐ ಆಮ್ ಸಾರಿ. ಫೋನ್ ರಿಂಗ್ ಆಗ್ತಿದೆ ನೋಡೋ. ಯಾರ್ದೋ ಬೆಳಿಗ್ಗೆ ಬೆಳಿಗ್ಗೆ ಫೋನು? ಮ್ಯಾನೇಜರ್ ಕಣ. ಇವನ್ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಅವ್ರುಗಳೇನಾದ್ರೂ ಸಮಸ್ಯೆ ಮಾಡಿದಾರಾ ಅಂತ? ಹಾಗೆಲ್ಲ ಇರಕ್ ಚಾನ್ಸೇ ಇಲ್ಲ. ಅದಕ್ಕೆಲ್ಲ ಟೈಮಲ್ಲಿ ಇದೆಯೋ ಅವ್ರಿಗೆ? ಹುಡುಗಿರಿಂದ ಹುಚ್ಚರು ತರ ಸುತ್ತಾ ಇದ್ದಾರೆ. ಏನಕ್ಕೆ ಫೋನ್ ಮಾಡಿದ್ದ? ನಮ್ಮ ಪ್ರೋಗ್ರಾಮ್ ಬಗ್ಗೆ ವಿಚಾರಿಸೋದಕ್ಕೆ. ಓಹೋ, ಲೋ ಅಲ್ಲಿ ನೋಡು. ಅಯ್ಯಯ್ಯೋ, ಅಸಹ್ಯ ಆಗಲ್ವೇನೋ ನಿಮ್ಗೆಲ್ಲ ಸ್ನಾನ ಮಾಡಿದ್ರೆ ನೋಡಕ್ಕೆ? ಏ ನೋಡ್ಬೇಡ ನೋಡ್ಬೇಡ, ಏನು ಕಾಣಿಸಲ್ಲ. ಹಲೋ ಸರ್. ಏನು ಕಳ್ಳನಗು? ಏನಿಲ್ಲ ಸರ್, ಇವ್ರ ಅಕ್ಕಂಗೆ ಹುಚ್ಚಿಡ್ಬಿಡ್ತು, ಅದಕ್ಕೆ ಮಾತಾಡ್ತಿದ್ವಿ. ನೀವೆಲ್ಲ ನಾಳೆ ಫ್ರೀ ಆದ್ರೆ ಒಂದ್ ಜಾಗಕ್ಕೆ ಹೋಗಿ ಬರೋಣ. ಶೋರ್ ಸರ್, ಫ್ರೀನೇ? ಹೌದು ಸರ್, ಫ್ರೀನೇ. ಹಾಗಾದ್ರೆ ಬೆಳಗ್ಗೆನೆ ಹೊರಡೋಣ. ಓಕೆ ಸರ್. ಓಕೆ ಸರ್. ಬಾಯ್ ಸರ್. ಏನೋ ಎಲ್ಲಿ ಕರೀತಾ ಇದಾರೆ? ಹೋಗೋಣ, ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಆ ಹುಡುಗ ಯಾರು ಅಂತ ಹುಡುಕ್ಲಿಲ್ವಾ? ಇಲ್ಲ ಸರ್, ಅದಾದ್ಮೇಲೆ ಚಂದ್ರಾಗೋದ್ರಲ್ಲಿ ಇಷ್ಟ ಇರ್ಲಿಲ್ಲ. ಆ ಹುಡುಗನ್ನ ಇವಳು ತುಂಬಾನೇ ನಂಬಿದ್ಲು. ಅದಕ್ಕೋಸ್ಕರನೇ. ಕರೆಕ್ಟೇ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡ್ಬೋದಲ್ವಾ? ಆ ಘಟನೆ ಆದ್ಮೇಲೆ ಚಂದ್ರ ತುಂಬಾನೇ ಡಿಪ್ರೆಸ್ ಆಗೋದ್ಲು. ಇಲ್ಲಿಗ್ ಬಂದ್ಮೇಲೆ ಅವಳ ಮನ್ಸಿಗೆ ಸ್ವಲ್ಪ ಹಿತ ಸಿಕ್ಕಿರೋದು. ಆಗ ಚಂದ್ರ ಏನಾಯ್ತು? ಏನಾಯ್ತು ಚಂದ್ರ? ಏನಾಯ್ತು? ಅಲ್ಲೇನಿದೆ? ಏನಾಯ್ತಲ್ಲಿ? ಏನಮ್ಮ? ಭಯಪಡ್ಬೇಡ, ಹೇಳಮ್ಮ. ಭಯಪಡ್ಬೇಡ.